ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಸಸ್ ಕಿಚನ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಖಂಡಿತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಹಲಸಿನಕಾಯಿ ಕಬಾಬ್. ಈ ರೆಸಿಪಿ ವೆಜ್ ಲವರ್ಸ್ಗೋಸ್ಕರ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರು ಖಂಡಿತ ಈ ರೆಸಿಪಿ ಇಷ್ಟಪಟ್ಟೆ ಪಡ್ತಾರೆ ಅಂತ ಹೇಳ್ತಾ, ಬನ್ನಿ ಇವಾಗ ಹಲಸಿನಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ 3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೋತಾ ಇದ್ದೀನಿ. ಮೂರು ಸ್ಪೂನು ಮೈದಾ ಹಸಿಟ್ಟು, ಕಡಲೆ ಹಸಿಟ್ಟು 3 ಸ್ಪೂನು, ಕಾಲು ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, 1 ಸ್ಪೂನು ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಕರಿಬೇವನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, 1 ಸ್ಪೂನು ಕಸೂರಿ ಮೆಥಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4ರಿಂದ 5 ಸ್ಪೂನ್ ಅಷ್ಟು ಮೊಸರು, ಅರ್ಧದಷ್ಟು ನಿಂಬೆಹಣ್ಣಿನ ರಸ. ನಿಂಬೆಹಣ್ಣು ರಸ ಇಲ್ಲ ಅಂತಂದರೆ ವಿನಿಗರ್ ಇದ್ದರೆ ವಿನಿಗರ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ವಿನಿಗರು, ಇಲ್ಲಾಂದರೆ ಒಂದು ಅರ್ಧ ಓಲಷ್ಟು ನಿಂಬೆಹಣ್ಣಿನ ರಸ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರು, ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ರೀತಿ ಗಂಟೆಲಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಎಲ್ಲ ಕಲಿಸ್ಕೊಂಡು ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಹಾಕೋಬಿಡಿ. ನೋಡಿ ಈ ರೀತಿ ಕಲಿಸ್ಕೊಂಡು ಇದಕ್ಕೆ ಹಲಸಿನಕಾಯಿನ ಹಾಕ್ಕೋಬೇಕು. ನೋಡಿ ಹಲಸಿನಕಾಯಿನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಾಗಿ ಕಬಾಬ್ ಸೈಜಾಗಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3/4 kg ಆಗೋಷ್ಟು ಹಲಸಿನಕಾಯಿ ಇದೆ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಹಲಸಿನಕಾಯಿನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಿಮ್ಗೆ ಅನಿಸ್ಬೋದು ತುಂಬ ಗಟ್ಟಿ ಆಯಿತು ಅಂತ, ಬಟ್ ಅದು ಮ್ಯಾರಿನೇಟ್ ಆಗ್ತಾ ಆಗ್ತಾ ಅದು ಅದ್ರ ಕೋಟಿಂಗ್ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ಕಲಿಸ್ಕೊಂಡು ಇದನ್ನು ಒಂದು 10ರಿಂದ 15 ನಿಮಿಷದಷ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಕೋಟಿಂಗ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕಿದು. ಅದಕ್ಕೋಸ್ಕರ ಎಣ್ಣೆ ಕಾದಿದೆ. ಇದಕ್ಕೆ ಮ್ಯಾರಿನೇಟ್ ಆಗಿರೋ ಹಲಸಿನಕಾಯಿನ ಒಂದೊಂದೇ ಬಿಡ್ತಾ ಬರೋಣ. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷದಷ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕು.
ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಕರಿಬೇವು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಬಾಬು. ಸೇಮ್ ಚಿಕನ್ ಥರನೇ ಇದೆ ನೋಡಿ, ಸೇಮ್ ಚಿಕನ್ ಥರನೇ ಇದೆ. ಚಿಕನ್ ಪೀಸ್ ಹೇಗೆ ಬರುತ್ತೆ ಅದೇ ರೀತಿಯಾಗೇ ಇದೆ. ಖಂಡಿತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಅಮ್ಸಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಫಾಲೋ ಮಾಡೋದು ಕೂಡ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.